ಒಂದು ಕುಂಟೆಗೆ 400 ಕೆಜಿ ಫುಡ್ ಆಗುತ್ತೆ. ಕುಂಡಿಸಿ ಊಟ ಹಾಕ್ಬೋದು, ಒಂದು ತಾಲೂಕನ್ನೇ ಕುಂಡಿಸಿ ಊಟ ಹಾಕ್ಬೋದು. ಅದ ಆಹಾರಗಳು ನಮ್ಗೆ ಏನು ಅಂತ ಗೊತ್ತಾಗ್ಬೇಕು. ನಮ್ಮ ಆಹಾರ ಏನು, ಬಜ್ಜಿ ಬೋಂಡ ತಿನ್ಬೇಕಾದ್ರೆ ಸೊ ಈ ತರ ಗಿಳಿ ಬೋಂಡಗಳು ಹಾಕಿ ತಿನ್ನಿಸಬಹುದು. ಬೋಂಡಗಳು ಹಾಕಿದ್ರೆ ಮೆಣಸಿನಕಾಯಿ ಹಾಕೋದ್ರ ಬದಲು ಇದನ್ನ ಹಾಕಿ ಗಿಳಿ ಬೋಂಡಗಳು ಮಾಡಿ ನೀವು ಒಂದ್ ತಟ್ಟೆ ತಿಂದ್ರು ಸಹ ಹೆಲ್ತ್ ಅಪ್ಸೆಟ್ ಆಗಲ್ಲ ಅವ್ನಿಗೆ. ಅಷ್ಟು ಅದ್ಭುತವಾಗಿರೋ ಇದನ್ನ ನಾಯಿ ತುಳಸಿ ಅಂತ ಕರೀತಾರೆ. ಅದನ್ನ ನಮ್ ಕಡೆ ತುಳಸಿ ಜಾತಿನಿ ನಾಯಿ ತುಳಸಿ ಅಂತ ಕರೀತಾರೆ. ಸೊ ಇದ್ರದ್ದು ಹೊಗೆ ಹಾಕಿದ್ರೆ ಕೋಳಿಗಳಿಗೆ ಕೋಳಿ ಏನಾಗಲ್ಲ. ಬೆಕ್ಕಿನ ಗೆಜ್ಜೆ ಗಿಡ ಅಂತ ಕರೀತಾರೆ. ಬೆಕ್ಕಿನ ಗೆಜ್ಜೆ ಗಿಡ ಅಂತ ಕರೀತಾರೆ. ಸೊ ಇದನ್ನ ನಾವು ಸೊಪ್ಪು ಬಳಸಲ್ಲ, ಈ ಹೂವನ್ನ ತರಕಾರಿಯಾಗಿ ಬಳಸಬಹುದು. ಹೂವನ್ನ ಎಷ್ಟು ಅದ್ಭುತ ಅಂತಂದ್ರೆ ಅಷ್ಟು ಅದ್ಭುತವಾಗಿರುವಂತ ಗಿಡ. ಇದು ನಮ್ಮಲ್ಲಿ ಅಡಗ್ಚಿಟ್ಟ ಅಂತಾನು ಕರೀತಾರೆ. ಸಂಸ್ಕೃತದಲ್ಲಿ ಇದು ಪುನರ್ನವ ಅಂತ ಕರೀತಾರೆ. ಅಂದ್ರೆ ಮತ್ತೆ ಯೌವನವನ್ನ ತಂದು ಕೊಡುವಂತ ಗಿಡ ಇದು. ಗುರೆಳ್ಳು ಅಂತ ಏನ್ ಕರಿತೀವಲ್ಲ, ಉತ್ತರ ಕರ್ನಾಟಕ ಕಡೆ ಗುರೆಳ್ಳು ಏನ್ ಕರೀತೀವಲ್ಲ, ಸೇಮ್ ಅದೇ ಜಾತಿ ಇದು. ಕಾಡು ಹುಚ್ಚಳ್ಳು. ಇದು 4 ಕುಂಟೆ ಜಾಗ. ಇದು ಈ 4 ಕುಂಟೆ ಜಾಗನ ನಾನು ಅಲ್ಲಿ ಮನೆ ಹತ್ರ ಇತ್ತು, ಅದನ್ನ ಸ್ವಲ್ಪ ಏನೋ ನಮ್ಗೆ ಇದಾಗಿ ಏನ್ ಮಾಡಿದ್ವಿ, ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೋಬೇಕು ಅಂತ ಹೇಳಿ. ಇಷ್ಟೇ ಇದ್ರಲ್ಲಿ ಡೈವರ್ಸಿಟಿ ಕ್ರಿಯೇಟ್ ಮಾಡ್ಕೋಬೇಕು. ಫುಡ್ ಮತ್ತೆ ನಮ್ಗೆ ಕಮರ್ಷಿಯಲ್ ಆಗಿ ಇದಕ್ಕೆ ಬದುಕೋದೆ ಹೆಂಗೆ, 4 ಕುಂಟೆ ಜಾಗದಲ್ಲಿ ಬದುಕೋದೆ ಹಾಗೆ ಅಂತ ನಾನು ಸುಮ್ಮನೆ ನನ್ನ ತಲೆಯಲ್ಲಿ ನಂದೇ ಕಲ್ಪನೆ ನಾನೇನ್ ಮಾಡಿದೆ, ನನಗೆ ಒಂದಷ್ಟು ಗಿಡಗಳನ್ನ ಜೋಡಿಸ್ಕೊಂಡೆ. ಅದ್ರಲ್ಲಿ ಏನಾಗಿದೆ ಅಂತಂದ್ರೆ, ಈಗ 1 ಕುಂಟೆಗೆ 15 ಗಿಡ ಅಡಿಕೆ ಇಡ್ತಾರೆ. ಸೊ ಸೇಮ್ 1 ಕುಂಟೆಗೆ 15 ಗಿಡ ಇರ್ತಾರೆ. ನಾನು 4 ಕುಂಟೆಗೆ ಮಿನಿಮಮ್ ಅಂತಂದ್ರೆ 10 ಅಡಿ ದಾರಿನೂ ಬಿಟ್ಕೊಂಡು 48 ಗಿಡಗಳು ಜೋಡಿಸಿದೀನಿ. 48 ಗಿಡ ಅಡಿಕೆ ಸುತ್ತ ಅಡಿಕೆ ಜೋಡಿಸಿದ್ದೀನಿ. ಇಲ್ಲೇನ್ ಮಾಡಿದೀನಿ ಅಂದ್ರೆ, 2 ಅಡಿಕೆ ಮಧ್ಯದಲ್ಲಿ ಒಂದು ಕರ್ಬೇವು ಹಾಕೊಂಡಿದ್ದೀನಿ. 2 ಅಡಿಕೆ ಮಧ್ಯದಲ್ಲೇ ಒಂದು ಕರ್ಬೇವು ಇದೆ. 2 ಅಡಿಕೆ ಮಧ್ಯೆ ಎರಡು ಅಡಿಕೆ ಮಧ್ಯದಲ್ಲಿ ಒಂದು ಅಡಿಕೆಯಿಂದ ಅಡಿಕೆಗೆ ಎಷ್ಟಿದೆ ಸರ್? ಅಡಿಕೆಯಿಂದ ಅಡಿಕೆಗೆ 4.5 ಅಡಿ ಅಂತರ. 4.5 ಅಡಿ ಅಂತರ ಬರೀ ಬೌಂಡ್ರಿಗೆ ಮಾತ್ರ ಇಟ್ಕೊಂಡಿದೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ, ಸೊ ನಮಗೆ ಏನಾಗುತ್ತೆ, ಇವತ್ತು ತೋಟ ಮಾಡ್ಕೊಂಡ್ಬಿಟ್ರೆ ಅವನಿಗೆ ತಿನ್ನಕ್ಕೆ ಅನ್ನ ಇರಲ್ಲ, ಏನು ಬೆಳ್ಕೊಳ್ಳಲ್ಲ. ಸೊ ಇದರಲ್ಲಿ ನನ್ಗೇನಾಗುತ್ತೆ, 1 ಕುಂಟೆ ಜಾಗದಲ್ಲಿ 1 ವರ್ಷದಲ್ಲಿ 400 ಕೆಜಿ ಫುಡ್ ಆಗುತ್ತೆ. ಯಾವ ತರ ಸರ್? 1 ವರ್ಷದಲ್ಲಿ 400 ಕೆಜಿ ಫುಡ್ ಅಂದ್ರೆ ನನಗೆ ಏನಾಗುತ್ತೆ, 1 ಕುಂಟೆಗೆ 10 ಕೆಜಿ ಹೆಸರು ಕಾಳು ಬರುತ್ತೆ, ಅಲಸಂದೆ ಬರುತ್ತೆ. ಆಮೇಲೆ ನಂತರ ಇದು ಯಾವುದು ನಮ್ಮ 150 ಕೆಜಿ ತನಕ ಈರುಳ್ಳಿ ಬರುತ್ತೆ, ಸಣ್ಣದು ಪುಟ್ಟಿ ಈರುಳ್ಳಿ. ಮನೆ ಹತ್ರ ಇದೆ, ಪುಟ್ಟಿ ಈರುಳ್ಳಿ ಬರುತ್ತೆ. ಆಮೇಲೆ 1 ಕುಂಟೆಗೆ 50 ಸೇರು ನಮ್ಮ ರಾಗಿ ನಾಟಿ ವೆರೈಟಿ ರಾಗಿಗಳಿದೆ ನನ್ನ ಹತ್ರ. ಸೊ ರಾಗಿ ಅದು 1 ಕುಂಟೆಗೆ 50 ಸೇರು ತನಕ ಬರುತ್ತೆ. ಇಲ್ಲಿ ಏನಾಗುತ್ತೆ, ನನಗೆ ಸ್ವಲ್ಪ ಈ ಸಲ ನಾನು ಇದು ಮಾಡ್ಲಿಕ್ಕೆ ಹೋದಾಗ ಇಲ್ಲೇನಾಗ್ತದೆ, ಸ್ವಲ್ಪ ತ್ವಾಡಗಳು ಅವು ಇವೆಲ್ಲ ಜಾಸ್ತಿ ಮಾಡಿ ಅಡಿಕೆ ಹಾಳು ಮಾಡ್ತಾವೆ ಅನ್ನೋ ಉದ್ದೇಶಕ್ಕೆ. ಸೊ ಇದಕ್ಕೆ ಏನ್ ಮಾಡ್ತಾ ಇದ್ದೀನಿ, ಗಡ್ಡೆಗಳು ಜೋಡಿಸ್ಕೊಂಡಿದ್ದೀನಿ. ಒಂದಷ್ಟು ಗಡ್ಡೆಗಳು ಜೋಡಿಸ್ಕೊತಾ ಹೋಗ್ತಾ ಇದ್ದೀನಿ. ಅದರಲ್ಲಿ ಗಡ್ಡೆಗಳಲ್ಲಿ ಆ ಕಡೆ ತೋರಿಸ್ಕೊಡ್ತೀನಿ. ಒಂದು ಕಡೆಯಿಂದ ತೋರಿಸ್ತೀನಿ. ಇಲ್ಲಿ ನೋಡಿ, ಟೀನಲ್ಲಿ ನೀರು ಲೀಕ್ ಆಗುತ್ತಲ್ಲ, ಸಹಜ ಸಾವಯವ ಅದು ಇದು ಏನಾರು ಕರ್ಕೊಳ್ಳಿ ನೀವು ನೋಡಿ, ಅಲ್ಲಿ ತೋಟ ಸೊ ಈ ತರ ತೋಡಿ ಅಡಿಕೆಗಳು ಹಾಳು ಮಾಡ್ತಾವೆ. ಹಾಗಾಗಿ ಏನ್ ಮಾಡಿ ಅಂದ್ರೆ, ಸ್ವಲ್ಪ ಅಡಿಕೆ ಸ್ಟ್ರಾಂಗ್ ಆಗೋವರೆಗೂ ಸ್ವಲ್ಪ ಕೆಲವು ಬೆಳೆಗಳನ್ನ ಅವಾಯ್ಡ್ ಮಾಡಿ, ಆಮೇಲೆ ನಂತರದಲ್ಲಿ ಏನ್ ಮಾಡಿ ಇದನ್ನ ಫುಡ್ ಪಾರ್ಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಯಾವುದೇ ಆಹಾರದ ಕೊರತೆ ಬರಲ್ಲ. 1 ಕುಂಟೆಗೆ ಏನ್ ಬೇಕಾ ಅದನ್ನ ತಿಂದು ಹೋಗ್ತದೆ. 1 ಕುಂಟೆಗೆ 400 ಕೆಜಿ ಫುಡ್ ಆಗುತ್ತೆ. ಕುಂಡಿಸಿ ಊಟ ಹಾಕ್ಬೋದು, ಒಂದು ತಾಲೂಕನ್ನೇ ಕುಂಡಿಸಿ ಊಟ ಹಾಕ್ಬೋದು. ಅದ ಆಹಾರಗಳು ನಮ್ಗೆ ಏನು ಅಂತ ಗೊತ್ತಾಗ್ಬೇಕು, ನಮ್ಮ ಆಹಾರ ಏನು ಅಂತ ಗೊತ್ತಾಗ್ಬೇಕು. ಸೊ ನೋಡಿ, ಇದು ಪುದೀನ ಇಲ್ಲಿ ಇದೆ, ನೀರ್ ಲೀಕ್ ಆಗುತ್ತೆ. ಸೊ ಅಲ್ಲಿಗೆ ಏನು ಮಾಡಕ್ ಹೋಗ್ಬೇಡ್ರಿ, ನೀವು ಕಳೆ ಬರುತ್ತೆ, ಅದ್ರ ಬದಲು ಒಂದು ಪುದೀನ ಇಟ್ರೆ ಹೋಗಿತ್ತು ಅಷ್ಟೇ. ಅದೇ ಆಡ್ಕೊಂಡ್ಬಿಡ್ತದೆ, ಅದೇ ಆಡ್ಕೊಡುತ್ತೆ. ನಿಮ್ ಮನೆಗೆ ಆಗೋಷ್ಟು ಚಟ್ನಿಗೆ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಹೆಚ್ಚಾದ್ರೆ ಮಾರಾಟನ ಮಾಡ್ಬೋದು. ಇದು ಸಸ್ಬೇನಿಯಾ ಗ್ರಾಂಡಿಫ್ಲೋರಾ ಅಂತ ಕರೀತಾರೆ, ಅಥವಾ ಚೊಗ್ಚೆ, ಚಡೆ ಈ ತರ ಹೆಸರು ಕರೀತಾರೆ. ಬಿಳಿ ಹೂವು ಬರುತ್ತೆ. ಇದು ನೀವು ಎಂಥದ್ದು ಬೀನ್ಸ್ ಎಲ್ಲ ಎರಡ್ಲಾಂಗ್ ಬೀನ್ಸ್ ಅವು ಇವೆಲ್ಲ ತಿನ್ನೋದ್ರ ಬದಲು ಇದು ನಮ್ಗೆ ಅದ್ಭುತವಾಗಿರುವಂತ ತರಕಾರಿ ಸರ್. ಅಡಿಗೆಗೆ ಬಳಸ್ಬೋದು. ಹೌದು, ಇದು ಬೀನ್ಸ್ ಏನ್ ತರಕಾರಿ, ಇದನ್ನ ಕಾಯಿಗಳಿದಾವಲ್ಲ, ಅದು ಅಡಿಗೆಗೆಲ್ಲ ಬರುತ್ತೆ. ಚೊಗ್ಚೆ ಗಿಡದ ಕಾಯಿ ಅಷ್ಟು ಅದ್ಭುತವಾಗಿರುತ್ತೆ, ಅಡಿಗೆಗೆ ತುಂಬಾ ಚೆನ್ನಾಗಿರುತ್ತೆ. ಯಾವ ಬೀನ್ಸ್ ಬೇಕಿಲ್ಲ, ಅದು ಅಷ್ಟು ತುಂಬಾ ಚೆನ್ನಾಗಿರುವಂತದ್ದು. ಬೀನ್ಸ್ಗಿಂತಲೂ ಟೇಸ್ಟ್ ಆಗಿರ್ತದೆ. ಒಂದ್ಸಲ ಹಾಕಿದ್ರೆ ಮಿನಿಮಮ್ ಅಂದ್ರೆ 8 ವರ್ಷ ಇದರ ಆಯುಸ್ ಇರುತ್ತೆ. ಎಳೆಕಾಯಿಗಳನ್ನ ತರಕಾರಿಯಾಗಿ ಬಳಸ್ಬೋದು. ಇದ್ರ ಹೂವು ಅಷ್ಟೇ, ಹೂವಿನಲ್ಲಿ ಗಿಳಿ ಕಲರ್ ಇರುತ್ತೆ ಹೂಗಳು. ಈ ಗಿಳಿ ಕಲರ್ ಮನೇಲಿ ಚಿಕ್ಕ ಮಕ್ಳುಗಳು ಬಜ್ಜಿ ಬೋಂಡ ತಿನ್ಬೇಕಾದ್ರೆ ಸೊ ಈ ತರ ಗಿಳಿ ಬೋಂಡಗಳು ಹಾಕಿ ತಿನ್ನಿಸಬಹುದು. ಬೋಂಡಗಳು ಹಾಕಿದ್ರೆ ಮೆಣಸಿನಕಾಯಿ ಹಾಕೋದ್ರ ಬದಲು ಇದನ್ನ ಹಾಕಿ ಗಿಳಿ ಬೋಂಡಗಳು ಮಾಡಿ ನೀವು ಒಂದ್ ತಟ್ಟೆ ತಿಂದ್ರು ಸಹ ಹೆಲ್ತ್ ಅಪ್ಸೆಟ್ ಆಗಲ್ಲ ಅವ್ನಿಗೆ. ಅಷ್ಟು ಅದ್ಭುತವಾಗಿರುವಂತ ಇದು ಚೊಗಚೆ. ಹಾಗೆ ಬನ್ನಿ, ಇಲ್ಲಿ ನಮಗೆ ಒಂದಷ್ಟು ಇದೆ. ಇದು ನಮ್ಮಲ್ಲಿ ಗುಳ್ಕಾಯಿ ಅಂತ ಕರೀತಾರೆ. ಗಣಕೆ ಸೊಪ್ಪು ಇದೆ ಇಲ್ಲಿ. ಗಣಕೆ ಸೊಪ್ಪು ಗಣಕೆ ಅಥವಾ ಕಾಕಮಾಚಿ ಅಂತ ಕರೀತಾರೆ. ಇದು
ಇದು ಅಷ್ಟೇ ರಿಚ್ ಐರನ್ ಇರುವಂಥ ಹಣ್ಣು. ಇದು ಅಷ್ಟೇ ಒಳ್ಳೆ ತರಕಾರಿಯಾಗಿ ಬಳಸ್ಬೋದು. ಇದು ಒಳ್ಳೆ ನಮಗೆ ಒಂದು ಲೀಫಿ ವೆಜಿಟೇಬಲ್ಸ್ ಇದು. ಇದು ಅಷ್ಟೇ. ಇದನ್ನ ಎಲೆಗಳನ್ನೆಲ್ಲ ಎಲೆಗಳನ್ನ ಕುಡಿ ತೆಗೆದು ಸಾಂಬಾರ್ ಮಾಡಿದ್ರೆ ಒಂದಿಡಿ ಸೊಪ್ಪು ಹಾಕಿದ್ರೆ ಮಿನಿಮಮ್ ಅಂದ್ರೆ 6 ಜನಕ್ಕೆ ಊಟ ಮಾಡ್ಬೋದು. ಒಂದಿಡಿ ಸೊಪ್ಪಲ್ಲಿ 6 ಜನಕ್ಕೆ ಸಾಂಬಾರ್ ಆಗುತ್ತೆ. ಪಜ್ಜಿಗಳಂತ ಮಾಡ್ತಾರೆ ನಮ್ಮ ಕಡೆ, ನಮ್ಮ ಬಯಲಸೀಮೆ ಕಡೆ ಪಜ್ಜಿಗಳು. ಆ ಪಜ್ಜಿಗಳಿಗೆ ಬಳಸುವಂಥದ್ದು ಸೊಪ್ಪು. ಅದು ತುಂಬಾ ಚೆನ್ನಾಗಿರುವಂಥದ್ದು. ನೋಡಿ, ಇದು ಹಾಲು ಗೌರಿ ಅಂತ ಕರೀತಾರೆ. ಹಾಲು ಗೌರಿ, ಹಾಲು ಗೌರಿ. ಇದನ್ನ ಯುಫರ್ಬಿಯಾ ಹಿರಿಟಾ ಅಂತ ಕರೀತಾರೆ. ಯುಫರ್ಬಿಯಾ ಹಿರಿಟಾ ಅಂತ ಕರೀತಾರೆ. ಕಟ್ ಮಾಡಿದ್ರೆ ಹಾಲು ಬರುತ್ತೆ. ಕಟ್ ಮಾಡಿದ್ರೆ ಹಾಲು ಬರುತ್ತೆ. ಇದು ಅಷ್ಟೇ. ಇದ್ರ ಕುಡಿ ತೆಗೆದು ಸಾಂಬಾರ್ ಮಾಡಿದ್ರೆ ಸೊ ಇದೇನ್ ಆಗುತ್ತೆ ಅಂದ್ರೆ 1-2 ಇಡಿ ಸೊಪ್ಪನ್ನು ತಗೊಳ್ಳಿ. ಒಬ್ರಿಗೆ 1 ಇಡಿ ಸೊಪ್ಪು, ಒಬ್ರಿಗೆ 1 ಇಡಿ ತರ ಸೊಪ್ಪು ಮಾಡಿ ಸೊಪ್ಪು ತೆಗೆದು ತಿಂಗಳಲ್ಲಿ ಒಂದ್ಸಲ ಏನ್ ಮಾಡಿದ್ರು ಸಾಂಬಾರ್ ಮಾಡಿ. ಸಾಂಬಾರ್ ಅಂತ ಅಂದ್ರೆ ಬೇರೆ ಸೊಪ್ಪಿನ ಜೊತೆ ಬೇಕಾದ್ರೆ ಸೇರಿಸಿ 2 ಎಲೆ 3 ಎಲೆ ಸೇರಿಸಿದ್ರೆ ಏನಾಗಲ್ಲ. ಸೊ ಇದೇನಾಗುತ್ತೆ ಅಂದ್ರೆ ಇದು ಚಟ್ನಿ ಮಾಡ್ದಂಗೆ ಮಾಡಿ, ಚಟ್ನಿಗೆ ಹುರಿದ್ಬಿಟ್ಟು ಬಾಡ್ಸ್ಬಿಟ್ಟು ಚಟ್ನಿ ಮಾಡ್ದಂಗೆ ಮಾಡಿ ಸ್ವಲ್ಪ ಮಜ್ಜಿಗೆ ಸೇರಿಸ್ಬಿಟ್ಟು ಮಾಡಿದ್ರೆ ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಬೇದಿ ಆಗುತ್ತೆ. ಹೊಟ್ಟೆ ಕಟ್ಕೊಂಡಿರುತ್ತಲ್ಲ, ಹೊಟ್ಟೆ ಕಟ್ಕೊಂಡು ತುಂಬಾ ತರ ಟಾಕ್ಸಿನ್ಸ್ ಎಲ್ಲ ಬಾಡಿನಲ್ಲಿ ಇದ್ರೆ ಅದನ್ನ ರಿಮೂವ್ ಮಾಡುವಂತ ಶಕ್ತಿ ಇದೆ. ಸೊ ಇದು ಹಾಲು ಗೌರಿ ಅಂತ ಕರೀತಾರೆ. ಹೊಟ್ಟೆ ಕ್ಲೀನ್ ಆಗ್ತದೆ. ಇದರಲ್ಲಿ ಮತ್ತೆ ಮೂಳೆಗಳು ಗಟ್ಟಿ ಆಗಂಗ್ ನೋಡ್ಕೊಳ್ಳುತ್ತೆ. ಯುಫರ್ಬಿಯಾಸಿ ಮೆಂಬರ್ಸ್ ಏನಿದಾವಲ್ಲ ಇವೆಲ್ಲ ಮೂಳೆಗಳು ಗಟ್ಟಿ ಆಗಂಗ್ ನೋಡ್ಕೊಳ್ಳುತ್ತೆ. ಹೈಪಂಥೋಡಿಯಾ, ಇದು ಹೈಪಂಥೋಡಿಯಂ ಅಂತ ಕರೀತಾರೆ. ಸೊ ಇದನ್ನ ಏನಾಗುತ್ತೆ ಅಂದ್ರೆ ಇದ್ರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಹೋದ್ರೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಇದ್ರ ಬಗ್ಗೆ. ಹೈಪಂಥೋಡಿಯಂ ಇನ್ಫ್ಲೋರೆಸೆನ್ಸ್ ಬಗ್ಗೆ ಇದನ್ನ ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಇದು ಕೀಟಗಳಿಗೆ ಇದ್ರ ಹೂವು ತುಂಬಾ ಇದಾಗಿ ಕೆಲಸ ಮಾಡುತ್ತೆ. ತುಂಬಾ ತರ ಕೀಟಗಳಿಗೆ ಇದು ಆಶ್ರಯ ಕೊಡುವಂತ ಗಿಡ ಆಯ್ತು. ಕೀಟಗಳಿಗೆ ಆಶ್ರಯ ತುಂಬಾ ತರ ಕೀಟಗಳಿಗೆ ಆಶ್ರಯ ಕೊಡುವಂತ ಗಿಡ ಆಯ್ತು. ಅಂದ್ರೆ ಬೆನಿಫಿಷಿಯಲ್ ಎಲ್ಲ ಪೂರ್ತಿ ಅದಕ್ಕೆ ಒಂದು ಸ್ವರ್ಗ ತರ ಇದ್ರಲ್ಲಿ ಸೇರ್ಕೋತಾರೆ ತುಂಬಾ ಸಣ್ಣ ಕೀಟಗಳೆಲ್ಲ. ಈ ಮಿತ್ರ ಕೀಟಗಳೆಲ್ಲ ಇದ್ರೊಳಗಡೆ ಸೇರ್ಕೋತಾರೆ. ಇಲ್ಲಿ ಹೈಪಂಥೋಡಿಯಾ ಅಂತ ಹಿಂಗೆ ಮುಚ್ಕೊಡೋಂತ ಒಂದು ಸಣ್ಣ ಒಂದು ನೋಡಿ ಇಲ್ಲಿದೆ ನೋಡಿ, ಒಂದು ಹೂ ತಗೊಂಡ್ರೆ ಹೂ ಪಕ್ಕದಲ್ಲಿ ಒಂದು ಕೂಪ್ ತರ ಬರುತ್ತೆ. ಮಿತ್ರ ಕೀಟಗಳಿಗೆ ಆಶ್ರಯ ಕೊಡುತ್ತೆ ಅದು. ಅಂದ್ರೆ ನಮ್ಮ ತೋಟದಲ್ಲಿ ಇದು ಇರೋದ್ರಿಂದ ಇಲ್ಲಿ ಒಳ್ಳೆಯದು. ಈ ತರ ಹಿಂದ್ಗಡೆ ಕಾಯಿ ಇರುತ್ತೆ. ಕೀಟಗಳನ್ನ ಹಿಂದ್ಗಡೆ ಬುಟ್ಟಿ ಒಳಗಡೆ ಸೇರ್ಕೊಂಡು ಸೇಫ್ ಆಗಿರ್ತಾವ. ಇದು ಸೊ ಗಡ್ಡೆಗಳ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ನನಗೆ ಸಿಕ್ತಂತ ಗಡ್ಡೆಗಳು ಸುಮಾರು ಹತ್ತತ್ರ ಒಂದು 100-160 ಜಾತಿ ಗಡ್ಡೆಗಳ ಬಗ್ಗೆ ಸಿಕ್ತು, ಇನ್ಫಾರ್ಮೇಶನ್ ಸಿಕ್ತು. ಸರ್ ಅಲ್ಲಿ ಇರುವ ಇದೆ ಹಿಂದಕ್ಕೆ ಬರ್ರಿ. 160 ಜಾತಿ ಗಡ್ಡೆಗಳು ಸಿಕ್ತು. ಅದರಲ್ಲಿ ಒಂದಷ್ಟು ನನ್ಗೇನಾಯ್ತು ಅಂದ್ರೆ ಇಲ್ಲಿ 2 ವರ್ಷದಲ್ಲಿ ಅದು ಸ್ವಲ್ಪ ಚಾನಲ್ ನೀರು ತೋಟಕ್ಕೆ ನುಗ್ಗಿ ಒಂದಷ್ಟು ಗಡ್ಡೆಗಳು ಹೋಯ್ತು. ಅದನ್ನೇನ್ ಮಾಡಿದೆ, ಸ್ವಲ್ಪ ಪ್ರಿಸರ್ವ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ ತಗೊಂಬಂದು ಇಲ್ಲಿ ಹಾಕೊಂಡೆ. ಸೊ ಇದನ್ನ ಬೆಲ್ಲರೆ ಅಂತ ಕರೀತಾರೆ. ಬೆಲ್ಲರೆ ಅಂತ ಕರೀತಾರೆ ಈ ಗಡ್ಡನ್ನ. ಇದು ಡಯಾಸ್ಕೋರಿಯಾ ಜಾತಿನೇ. ಯಾವ ತರ ಬರುತ್ತೆ ಸರ್ ಗಡ್ಡೆ? ಸೇಮ್ ಉತ್ರಿ ಗಡ್ಡೆ ಹೆಂಗ್ ಬರುತ್ತೋ ಅದೇ ತರ ದೊಡ್ಡ ಸೈಜಲ್ಲಿ ಬರುತ್ತೆ. ಒಂದು ಮಿನಿಮಮ್ ಅಂದ್ರೆ 6 kg ಬರ್ತದೆ ಬೆಲ್ಲರೆ ಅಂತ. ಇದು ಅಷ್ಟೇ ತುಂಬಾ ಅದ್ಭುತವಾಗಿರುವಂತ ದೋಸೆ, ಇಡ್ಲಿ ಮತ್ತೆ ನಮಗೆ ರೆಡಿ ಮಾಡಿಕೊಟ್ಟಿರುವಂತ ಫುಡ್ಗಳಿವೆಲ್ಲ. ಇನ್ನು ಒಂದಷ್ಟು ಇಲ್ಲೂ ಹಾಕಿದ್ದೀನಿ. ಇದು ನೂರೆ ಅಂತ ಒಂದು ಗೆಣಸು ನೂರೆ ಅಂತ. ಇದು ಆಕ್ಚುಲಿ ಈಗೇನಾಗಿದೆ, ಇದು ಚಳಿಗಾಲ ಆಗಿರೋದ್ರಿಂದ ಈ ನೂರೆಗಡ್ಡೆ ಏನಾಗುತ್ತೆ, ಇದು ಕಳ್ಕೊಂಡ್ಬಿಡುತ್ತೆ. ಅಂದ್ರೆ ಮೇಲ್ಗಡೆ ಇದನ್ನ ಬಳ್ಳಿ ಕಳ್ಕೊಂಡು ಸುಪ್ತಾವಸ್ಥೆಯಲ್ಲಿ ಇರುತ್ತೆ, ಒಣಗೋಗ್ಬಿಡುತ್ತೆ. ಮತ್ತೆ ಮುಂಗಾರು ಮಳೆ ಬಂದಾಗ ಮತ್ತೆ ಚಿಗುರುತ್ತೆ. ಅದು ಬೆಲ್ಲರೆ, ಇದು ನೂರೆ ಅಂತ ನೋಡಿ. ಇದು ತೋಟಂಬು ಅಂತ ಕರೀತಾರೆ ಇದನ್ನ. ತೋಟಂಬು ಇದು ಅಷ್ಟೇ. ಇಲ್ಲಿ ಗಡ್ಡೆ ಇದೆ. ಸೊ ಈ ಜಾಗದಲ್ಲಿ ಗಡ್ಡೆ ಇದೆ. ದೊಡ್ಡ ಸೈಜ್ ಬರುತ್ತೆ. ಇದು ತೋಟಂಬು ಅಂತ ಗಡ್ಡೆಗಳು. ಇದು ಅಷ್ಟೇ ಗಡ್ಡೆಗಳು ಊಟ ನಮ್ಗೆ ಸೂಪರ್ ಆಗ. ನಮಗೆ ಪತ್ರ, ಫಲ, ಹಂಬು, ಕಂದ, ಮೂಲ. ಸೊ ಅದರಲ್ಲಿ ಇದು ಒಂದು. ಇದನ್ನ ನಮ್ಮಲ್ಲಿ ಚುಕ್ಕಿ ಸೊಪ್ಪು ಅಂತ ಕರೀತಾರೆ. ಚುಕ್ಕಿ ಸೊಪ್ಪು ಉಣಿಚಿಕ್ಕಿ ಪಲ್ಯ ಅಂತ, ಚುಕ್ಕಿ ಸೊಪ್ಪು ಈ ತರ ಹೆಸರುಗಳು ಕರೀತಾರೆ. ಇದ್ರದ್ದೊಂದು ವಿಶೇಷ ಗುಣ ಏನಪ್ಪಾ ಅಂದ್ರೆ, ಸೊ ನೀವು ಬರೀ ಸೊಪ್ಪುಗಳು ಮಾತ್ರ ತಿಂತಾರೆ. ಸೊ ಇದು ಏನಾಗಿರುತ್ತೆ, ಎಲೆ ಬಂದು ಹುಳಿ ಆಗಿರುತ್ತೆ. ಇದ್ರದ್ದು ಕಡ್ಡಿ ಉಪ್ಪಾಗಿರುತ್ತೆ. ನಾವು ಎಲೆ ಅಷ್ಟೇ ತಿಂತೀವಿ ಸರ್. ಇದು ಕಡ್ಡಿ ಉಪ್ಪಾಗಿರುತ್ತೆ. ಸೊ ಇದನ್ನ ನೀವು ಇದೇ ಸೊಪ್ಪನ್ನ ಕಡ್ಡಿ ಮತ್ತೆ ಎಲೆ ಎರಡೂ ಒಟ್ಟಿಗೆ ಹೆಚ್ಚಾಕಿದ್ರೆ ಸಾಂಬಾರಿಗೆ ಉಪ್ಪು ಮತ್ತೆ ಹುಳಿ ಎರಡೂ ಹಾಕೋ ಅವಶ್ಯಕತೆ ಇಲ್ಲ. ಹುಳಿ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆನೇ ಇಲ್ಲ. ನೀವು ಸಾಣೆಕಟ್ಟೆಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಸಾಣೆಕಟ್ಟೆಯಿಂದ ಉಪ್ಪು ತರಿಸೋಂತ ಅವಶ್ಯಕತೆನೇ ಇಲ್ಲ. ಅಷ್ಟು ಅದ್ಭುತವಾಗಿರುವಂತ ಉಪ್ಪು ನಮ್ಗೆ ನ್ಯಾಚುರಲ್ ಆಗಿ ಸಿಕ್ಕುವಂತ ಉಪ್ಪು ಇದು. ಹುಣ್ಚಿಕ್ಕಿ ಪಲ್ಯ. ಹುಣ್ಚಿಕ್ಕಿ ಪಲ್ಯ
ನಾನು ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ 6 ಕುಂಡಗಳು ಜೋಡಿಸಿದೀನಿ. ಆಗ್ಲೇ 2 ನೋಡಿದ್ರೆ ಆ 2 ಮಧ್ಯದಲ್ಲಿ ಒಂದು ಕರ್ಬೇವು ಜೋಡಿಸಿದ್ರೆ, ಇಲ್ಲಿ 2 ಮಧ್ಯೆ ಅಡಿಕೆ ಮಧ್ಯದಲ್ಲಿ ಕುಂಡಗಳು ಜೋಡಿಸಿದೀನಿ ತರಕಾರಿ ಹಾಕಕ್ಕೆ ಸಿಮೆಂಟ್ ಇದರಲ್ಲಿ. ಸೊ ಇದ್ರೊಳಗಡೆ ಏನಾಗ್ತದೆ ಅಂದ್ರೆ ನಮಗೆ ಬೇಕಾಗಿರುವಂತ ಗಡ್ಡೆಗಳನ್ನ ಜೋಡಿಸ್ಕೊಂತಾವು. ಗಡ್ಡೆಗಳು ಜೋಡಿಸ್ಕೋಬಹುದು, ಸೊಪ್ಪುಗಳು ಜೋಡಿಸ್ಕೋಬಹುದು, ಆ ತರದೆಲ್ಲ ಜೋಡಿಸ್ಕೋಬಹುದು. ಪ್ರತಿ ದಿವಸ ನಮಗೆ ಇದ್ರಲ್ಲಿ ಒಂದು ಕುಂಡದಲ್ಲಿ ಒಂದೊಂದು ಸೊಪ್ಪುಗಳನ್ನ ನಮ್ಗೆ ಅಂದ್ರೆ ನಾನು ಬರಕೆ ಸೊಪ್ಪು ಕುಯ್ತೀನಿ. ಹಾಗಾಗಿ ನಮಗೆ ಬೇಕಾಗಿರುವಂತ ಕೆಲವು ಗಡ್ಡೆಗಳು ತಿನ್ಬೇಕಂತ ಅಂದಾಗ ಮೂಲಂಗಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಗಜ್ಜರಿ, ನೀವೇನ್ ಗಜ್ಜರಿ ಅಂತ ಏನ್ ಕರಿತೀವಲ್ಲ, ಸೊ ಅದೆಲ್ಲ ನಮ್ಗೆ ಏನಾಗ್ತದೆ ಅಂದ್ರೆ ಇದ್ರಲ್ಲಿ ಬೆಳೆಸ್ಕೋಬಹುದು. ಸೊ ಎಲ್ಲ ಬೆಳೆಸ್ಕೋಬಹುದು. ಗಜ್ಜರಿ ಬರುತ್ತೆ, ಸೊ ಎಲ್ಲ ಬರುತ್ತೆ ಇದ್ರಲ್ಲಿ ಸಾಕಷ್ಟು. ಇವೆಲ್ಲ ನಾನು ತಿನ್ನುವಂಥ ಸೊಪ್ಪುಗಳೇ. ನೋಡಿ, ಇದೊಂದು ವಿಶೇಷ ಗುಣ ಇದೆ. ಇದು ಬಟ್ ನಾವು ಚಿಕ್ಕ ಹುಡುಗರಲ್ಲಿ ಮಾಡ್ತಾ ಇದ್ವಿ. ಇದನ್ನ ನಾಯಿ ತುಳಸಿ ಅಂತ ಕರೀತಾರೆ. ಅದನ್ನ ನಮ್ಮ ಕಡೆ ತುಳಸಿ ಜಾತಿನೇ ನಾಯಿ ತುಳಸಿ ಅಂತ ಕರೀತಾರೆ. ಸೊ ಇದ್ರದ್ದು ಹೊಗೆ ಹಾಕಿದ್ರೆ ಕೋಳಿಗಳಿಗೆ ಕೋಳಿ ಏನಾಗಲ್ಲ. ಕೋಳಿ ಏನಾಗಲ್ಲ. ಆಮೇಲೆ ನಂತರದಲ್ಲಿ ಇದ್ರದ್ದು ಬೀಜಗಳನ್ನ ಕಣ್ಣಿಗೆ ಹಾಕಿದ್ರೆ ಕಣ್ಣಲ್ಲಿ ಯಾವುದೇ ಕಸಗಳ ಇದ್ರೂ ಸಹ ಇದನ್ನ ತಕ್ಕೊಂಡು ಆಚೆ ಕಡೆಗೆ ಬಂದ್ಬಿಡುತ್ತೆ. ಇದ್ರ ಬೀಜಗಳು ಕಣ್ಣಿಗೆ ಹಾಕಿದ್ರೆ ನೀವು ಕಣ್ಣನ್ನು ಕ್ಲೀನ್ ಮಾಡುವಂತ ಗುಣ ಇದೆ ಇದರಲ್ಲಿ. ಮತ್ತೆ ಇದೇ ಬೀಜಗಳನ್ನ ಎಳ್ನೀರ್ಗೆ ಹಾಕೊಂಡ್ ಕುಡಿದ್ರೆ ಸೊ ಕಿಡ್ನಿಲಿರೋ ಯಾವುದೇ ತರ ಕಲ್ಲುಗಳನ್ನ ತುಂಬಾ ದಬ್ಕೊಂಡು ಆಚೆಗೆ ಬರುತ್ತೆ. ದಪ್ಪ ಆಗ್ಬಿಡ್ತಾವೆ. ಇದು ಒಳಗಡೆ ಬೀಜಗಳು ದಪ್ಪ ಆಗಿ ಹಾಗೆ ಕುಡಿಬೇಕು. ಅದನ್ನ ಕೆಚ್ಚೋದು ಏನು ಮಾಡಬಾರ್ದು. ಎಳ್ನೀರ್ಗೆ ಹಾಕಿ ತಕ್ಷಣ ದಪ್ಪ ಆಗುತ್ತೆ ಈ ಬೀಜಗಳು. ಸೊ ಇದು ಏನಾಗುತ್ತೆ, ಕಿಬ್ಬೊಟ್ಟೆ ನೋವು ಬರ್ತಾ ಇರುತ್ತೆ. ಕಿಬ್ಬೊಟ್ಟೆ ನೋವು ಬಂತ ಇದೆ ಅಂತ ಅಂದಾಗ ಮೂತ್ರ ಕಟ್ಕೊಂಡಿರ್ತಾವ. ಏನು ಇವತ್ತು ನಮ್ಗೆ ಕಾಮಕಸ್ತೂರಿ ಇದೇ ಕೆಲಸ ಮಾಡುತ್ತೋ ಅದೇ ಕೆಲಸನ ಇದು ನಮ್ಮ ಹಳೆಯದು ನಾಯಿ ತುಳಸಿ ಕೆಲಸ ಮಾಡುತ್ತೆ. ಬೆಕ್ಕಿನ ಗೆಜ್ಜೆ ಗಿಡ ಅಂತ ಕರೀತಾರೆ. ಬೆಕ್ಕಿನ ಗೆಜ್ಜೆ ಗಿಡ ಅಂತ ಕರೀತಾರೆ. ಸೊ ಇದನ್ನ ನಾವು ಸೊಪ್ಪು ಬಳಸಲ್ಲ. ಈ ಹೂವನ್ನ ತರಕಾರಿಯಾಗಿ ಬಳಸಬಹುದು. ಹೂವನ್ನ ತರಕಾರಿಯಾಗಿ ಬಳಸಬಹುದು. ಈ ಸೆಣಬು ಬರುತ್ತಲ್ಲ, ಆ ಸೆಣಬಿನ ಜಾತಿ ಇದು. ಸೆಣಬಿನ ಜಾತಿ. ಸೊ ಈ ಹೂವನ್ನ ತರಕಾರಿಯಾಗಿ ಬಳಸಬಹುದು. ಇದರಿಂದ ಏನ್ ಪ್ರಯೋಜನ? ಅಲ್ಲ, ಇದು ಪ್ರಯೋಜನ ಅನ್ನೋದಕ್ಕಿಂತ ರುಚಿ. ಈಗ ನಮ್ಗೆ ಏನ್ ಗೊತ್ತಾ, ಒಂದು ತುತ್ತು ಊಟ ಇದು ಅಷ್ಟೇ. ಒಂದು ತುತ್ತು ನಾವು ತಿನ್ನುವಂತ ಒಂದು ಏನು 20 ರಿಂದ 30 ತುತ್ತು ಊಟ ತಿಂತೀವಿ ಅಂದಾಗ, ಸೊ ಅದರದ್ದು ಒಂದು ತುತ್ತು ನಂದು ಹೂವಿಂದ ಊಟ ಇರ್ಲಿ, ಹೌದಲ್ಲ, ಅಷ್ಟೇ. ಕಾಯಿಗಳೆಲ್ಲ ಮತ್ತೆ ಕಾಯಿ ಬೇಡ, ಕಾಯಿ ಇದು ನಮಗೆಲ್ಲ. ಇದು ಕಾಯಿಗಳು ಏನಾಗುತ್ತೆ, ಯಾವುದೇ ಬೀಜಗಳು ತಿನ್ಲಿಕ್ಕೆ ಹೋಗ್ಬೇಡ್ರಿ. ನೋಡಿ, ಸಾಕಷ್ಟು ಬೀಜ ಇರುತ್ತೆ. ಒಂದ್ ಗಿಡ ಓಪನ್ ಮಾಡ್ಕೊಂಡ್ರೆ ಇಷ್ಟು ಬೀಜಗಳು ಇರುತ್ತೆ. ಇದು ಕಿಡ್ನಿ ಶೇಪಲ್ಲಿ ಇರುತ್ತೆ. ಇದನ್ನೆಲ್ಲ ಬಳಸ್ಬೋದು, ತಿನ್ಬೋದು. ಬಟ್ ನಾನು ಎಲ್ಲ ಯಾರಿಗೂ ಬೀಜ ತಿನ್ಲಿಕ್ಕೆ ಇಷ್ಟ ಹೇಳಲ್ಲ. ಬೀಜ ತಿನ್ನಕ್ ಶುರು ಮಾಡಿದ್ವಿ ಅಂತಂದ್ರೆ ಗಿಡ ಉಳಿಯಲ್ಲ. ನೀವೇನ್ ಮಾಡಿ ಅಂದ್ರೆ ಇದು ನಮ್ದು ಒಂದು ನೋಡಿ ಎಷ್ಟು ಗೊಂಚಲು ತರ ಕಾಯಿ ಆಗುತ್ತೆ. ಹೌದಲ್ಲ, ಒಂದು ಗೊಂಚಲು ಬೀಜ ಆಗಕ್ ಬಿಟ್ಬಿಟ್ಟು ಒಂದೇ ಒಂದು ಗೊಂಚಲು ಬೀಜ ಆಗಕ್ ಬಿಟ್ಬಿಟ್ಟು ಇನ್ ಬಾಕಿದು ಹೂ ತರ್ಕೊಂಡ್ ತಿಂದ್ರೆ ಸೊ ಆ ಗಿಡಕ್ಕೂ ಸೇಫ್, ನಮಗೂ ಸೇಫ್. ಸೊ ಎಷ್ಟಾದ್ರೂ ಏನಾಗುತ್ತೆ, ಅದು ಈ ಬೀಜಗಳು ಮತ್ತೆ ಬಂತ ಆಗ್ತಂಗೆ ಮತ್ತೆ ತನ್ನ ಸಂತತಿನ ಬೆಳ್ಕೊಂತ ನಾವು ನೆಡೋವಂಥ ಅವಶ್ಯಕತೆ ಇಲ್ಲ. ಮತ್ತೆ ಇದು ಲೆಗ್ಯೂಮ್ಸ್ ಆಗಿರೋದ್ರಿಂದ, ಲೆಗ್ಯುಮಿನಸ್ಸಿಗೆ ಬರುವಂಥ ಜಾತಿ ಆಗಿರೋದ್ರಿಂದ ಇದ್ರದ್ದು ಒಂದು ಗುಣ ಏನಪ್ಪಾ ಅಂತಂದ್ರೆ ರಿಚ್ ನೈಟ್ರೋಜನ್ನ ಫಿಕ್ಸ್ ಮಾಡಿಕೊಡ್ತದೆ. ನೈಟ್ರೋಜನ್ ಫಿಕ್ಸ್ ಮಾಡಿಕೊಡುತ್ತೆ. ನಾವು ಡಯಾಂಚಾ, ಸಸ್ಬೇನಿಯಾ, ಅವು ಇವು ಎಲ್ಲ ಹೇಳಿ ನಾವು ಭೂಮಿನ ಫಲವತ್ ಮಾಡೋದ್ರ ಬದಲು ಅವನ್ನ ಕೃಷಿ ಮಾಡ್ಬೇಕು. ಇವನ್ನ ಯಾವುದೇ ಕೃಷಿ ಮಾಡುವಂತ ಅವಶ್ಯಕತೆ ಇಲ್ಲ. ಸುಮ್ಮನೆ ಜಸ್ಟ್ ತನ್ನ ತಾನೇ ಬೀಜ ಮಾಡ್ಕೊಂಡು ತನ್ನಿಗೆ ತಾನೇ ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು. ಇದು ಪುನರ್ನವ ಅಥವಾ ನಮ್ಮಲ್ಲಿ ಬಿಳಿಕೊಮ್ಮೆ ಅಂತ ಕರೀತಾರೆ ಇದನ್ನ. ಇದು ಬಿಳಿಕೊಮ್ಮೆ. ಇದು ಅದ್ಭುತವಾಗಿರುವಂತ ಗಿಡ. ಇದು ಎಷ್ಟು ಅದ್ಭುತ ಅಂತಂದ್ರೆ ಅಷ್ಟು ಅದ್ಭುತವಾಗಿರುವಂತ ಗಿಡ. ಇದು ನಮ್ಮಲ್ಲಿ ಅಡಗ್ಚಿಟ್ಟ ಅಂತಾನು ಕರೀತಾರೆ. ಸಂಸ್ಕೃತದಲ್ಲಿ ಇದು ಪುನರ್ನವ ಅಂತ ಕರೀತಾರೆ. ಅಂದ್ರೆ ಮತ್ತೆ ಯೌವನವನ್ನ ತಂದ್ಕೊಡುವಂತ ಗಿಡ ಇದು. ಸೊ ಇದನ್ನ ಏನ್ ಮಾಡಿ ಅಂತಂದ್ರೆ, ಅದನ್ನ ಆಗ್ಲೇ ಹೇಳಿದ್ನಲ್ಲ, ರೊಟ್ಟಿಗೆ ಹಾಕಿ ರೊಟ್ಟಿನ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಸೊ 3-4 ರೊಟ್ಟಿ ತಿನ್ನುವಂತವ್ರು ಒಂದ್ ರೊಟ್ಟಿಗೆ ಅವ್ನಿಗೆ ಹೊಟ್ಟೆ ತುಂಬದಂತ ಫೀಲಿಂಗ್ ಬರುತ್ತೆ. ಸುಮ್ನೆ ನಾವು ಎಷ್ಟು ಒಂದು ಹೊರೆ ತಿಂತೀವಿ ಅಂತಲ್ಲ, ಎಷ್ಟು ನಮ್ಮ ಬಾಡಿಗೆ ಡೈಜೆಷನ್ ಆಗುತ್ತೆ ಅನ್ನೋದನ್ನ ಒಂದ್ ರೊಟ್ಟಿ ತಿಂದ್ರು ಅದು ನಮಗೆ ರಕ್ತಗತ ಆಗಿ ಅಷ್ಟು ಶಕ್ತಿನ ಮತ್ತು ಅಷ್ಟು ಎನರ್ಜೆಟಿಕ್ ಫುಡ್ ಆಗಿ ಕೆಲಸ ಮಾಡುತ್ತೆ. ಈ ಪುನರ್ನವ ಇದ್ರ ಜ್ಯೂಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹಸಿ ಜ್ಯೂಸು ಇದನ್ನ ಬೈಸೋದಂಗಿಲ್ಲ, ಕಾಯಿಸಂಗಿಲ್ಲ. ಹಸಿದನ್ನ ಏನ್ ಮಾಡ್ಬೇಕಂತ ಅಂದ್ರೆ ಸೊ ನಿಂಬೆಹಣ್ಣು ಜೊತೆ ಸೇರಿಸ್ಕೋಬೇಕು. ಮಿಕ್ಸಿಲ್ ರುಬ್ಬಿಟ್ಟು ಕಾಳುಮೆಣಸು ಮತ್ತೆ ನಿಂಬೆ ಒಂದು ಹೋಳು ನಿಂಬೆಹಣ್ಣು ಸೇರಿಸ್ಕೊಂಡು ಒಂದು ಲೋಟಕ್ಕೆ ಅಷ್ಟು ಅದ್ಭುತವಾಗಿರುವಂತ ಜ್ಯೂಸ್ ಆಗುತ್ತೆ. ನಮ್ಗೆ ಇವತ್ತು ಏನಾಗ್ತಿದೆ, ಹುಚ್ಚಳ್ಳು, ಕಾಡು ಹುಚ್ಚಳ್ಳು ಅಂತ ಕರೀತಾರೆ ಇದನ್ನ. ಹುಚ್ಚಳ್ಳು ಗುರೆಳ್ಳು ಅಂತ ಏನ್ ಕರೀತೀವಲ್ಲ, ಉತ್ತರ ಕರ್ನಾಟಕ ಕಡೆ ಗುರೆಳ್ಳು ಏನ್ ಕರೀತೀವಲ್ಲ, ಸೇಮ್ ಅದೇ ಜಾತಿ ಇದು.
ಕಾಡು ಹುಚ್ಚಳ್ಳು. ಕಾಡು ಹುಚ್ಚಳ್ಳು ಅಂತ ಕರೀತಾರೆ ಇದನ್ನ. ಇದು ಏನಾಗುತ್ತೆ ಅಂದ್ರೆ ಇದು ಕುಡಿನ ಇದು ತೆಗೆದು ಸಾಂಬಾರ್ ಮಾಡ್ಬೋದು. ಈ ಕುಡಿ ತೆಗೆದು ಸಾಂಬಾರ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕುಡಿ ತೆಗೆದು ಸಾಂಬಾರ್ಗೆ ಹಾಕಿದ್ರೆ ಬರ್ಕೆ ಸೊಪ್ಪಿನ ಜೊತೆ ಸೇರಿಸ್ಕೋಬಹುದು. ಆಮೇಲೆ ನಂತರ ಇದೇ ಸೊಪ್ಪನ್ನ ನೋವುಗಳಿಗೆ ತುಂಬಾ ತರ ನೋವು ಅಂದ್ರೆ ಮಂಡಿ ನೋವು, ಕೈ ನೋವು, ಕಾಲು ನೋವು, ಈ ತರದೆಲ್ಲ ಆ ನೋವುಗಳಿಗೆ ಏನ್ ಮಾಡಿ ಅಂತ ಅಂದ್ರೆ ಕೆಚ್ಬಿಟ್ಟು ಇದಕ್ಕೆ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಕಾಳು ಮೆಣಸು, ಈ ಸೊಪ್ಪು, ಒಂದಿಡಿ ಸೊಪ್ಪನ್ನು ಸೇರ್ಸ್ಕೋಬೇಕು. ಸೇರ್ಸ್ಕೊಂಡು ಕಲ್ಲಲ್ಲಿ ಅರಿಬೇಕು. ಇದನ್ನ ಕಲ್ಲಲ್ಲಿ ಚೆನ್ನಾಗಿ ಹರಿದ್ಬಿಟ್ಟು ನಿಮ್ಗೆ ಎಲ್ಲಿ ನೋವು ಇರುತ್ತೋ ಅಥವಾ ಬಾವಿರುತ್ತೋ, ಊತ ಬಂದಿರುತ್ತೆ, ಉರಿ ಎಲ್ಲ, ಬಟ್ ನೋವು ಕೊಡ್ತಾ ಇರುತ್ತೆ, ಆ ನೋವು ಕೊಡ್ತಾ ಇರೋಂಥ ಜಾಗಕ್ಕೆ ಕಟ್ಟಿದ್ರೆ ಸೊ ನೋವನ್ನು ವಾಸಿ ಮಾಡುವಂಥ ತೆಗೆದಾಕುವಂಥ ಗುಣ ಇದಕ್ಕೆ. ಸೊ ನೀವು ಕರಿ ಜೀರಿಗೆ ಅಥವಾ ಇವೆಲ್ಲ ಏನ್ ಕರಿತೀವಲ್ಲ, ಇದು ಅಷ್ಟೇ ರಿಚ್ ಐರನ್ ಇರುವಂತ ಗಿಡ ಇದು. ಕರಿ ಜೀರಿಗೆ ಏನ್ ಕೆಲಸ ಮಾಡುತ್ತೆ, ಕರಿ ಜೀರಿಗೆ ಅಥವಾ ನಮ್ಮ ಗುರೆಳ್ಳಿಗಿಂತನೂ ಎಷ್ಟು ಅದ್ಭುತವಾಗಿರುವಂತ ಕೆಲಸ ಮಾಡೋಂಥದ್ದು. ಅವೆಲ್ಲ ಬಿತ್ತಬೇಕು, ಬೇಸಾಯ ಮಾಡಬೇಕು. ಇವಕ್ಕೆ ಯಾವ್ದು ಬಿತ್ತೋದು ಬೇಸಾಯ ಮಾಡೋದು ಏನೋ ಅವಶ್ಯಕತೆ ಇಲ್ಲ. ಇದು ಕಾಡು ಹುಚ್ಚಳ್ಳು ಅಂತ ಕರೀತಾರೆ. ಅಂಟ್ಕೊಂಡ್ರು ಬಿಡಲ್ಲ, ಕಿತ್ತಾಕ್ತಾ ಇರ್ತಾರೆ. ಬಳಸ್ಕೊಳ್ರಿ ಅಂತ ಅಂಟ್ಕೋತಾವ ನಮ್ ಕೈಕಾಲಿಗೆ. ಅದು ನಮ್ಮನ್ನ ಬಳಸ್ಕೊಳ್ಳಿ, ಬಿಸಾಕ್ಬೇಡಿ, ಕೀಳ್ಬೇಡಿ ಅಂತ ಕೂಗಿ ಹೇಳ್ತಿರ್ತವೆ. ಆದ್ರೆ ಏನಾಗುತ್ತೆ, ಇದ್ಯಾವುದೋ ಕಿತ್ತು ಬಿಸಾಕ್ತಾರೆ. ಇವನ್ನೆಲ್ಲ ಕಳ್ಕೊಂಡ್ರೆ ನಮ್ಗೆ ಅಷ್ಟು ಗಿಡಗಳು ಸಿಕ್ಕೋದು ಕಷ್ಟ ಇಂಥವೆಲ್ಲ. ಇದು ಕಾಡು ದಾಸವಾಳ ಅಂತ ಕರೀತಾರೆ ಇದನ್ನ. ಕಾಡು ದಾಸವಾಳ ಸೇಮ್ ದಾಸವಾಳ. ಮಾಲ್ವೇಸಿ ಅಂತ ಒಂದು ಜಾತಿ ಬರುತ್ತೆ. ಆ ಮಾಲ್ವೇಸಿ ಸೇರುವಂತ ಗಿಡ ಇದು. ಎಲೆನೋ ದಾಸವಾಳದ ಸೇಮ್ ಚಿಕ್ಕದು ಇದು. ಇದು ಬಲ, ಅತಿಬಲ, ಮಹಾಬಲ ಇದೆಯಲ್ಲ, ಅದ್ರ ಸೇಮ್ ಅದ್ರ ಅಕ್ಕ ತಂಗಿದಿರು. ಅದು ಬಲ, ಅತಿಬಲನು ಸಹ ಮಾಲ್ವೇಸಿ ಜಾತಿನೇ. ಸೊ ಇದು ಮಾಲ್ವೇಸಿ ಜಾತಿನೇ. ಇದೇನಪ್ಪಾ ಅಂತಂದ್ರೆ ಇದು ದನಗಳಿಗೆ ತುಂಬಾ ಚೆನ್ನಾಗಿರುವಂತ ಮೇವು. ಮತ್ತಿನ್ನ ಇದು ಅಷ್ಟೇ, ಯಾವ್ದು ಮೈಕೈ ನೋವುಗಳಿಗೆ ಅಂತ ನೋವುಗಳಿಗೆ ಇದನ್ನ ನಾವು ಏನು ಕಾಳು ಮೆಣಸು, ಶುಂಠಿ ಮತ್ತೆ ಇದ್ರ ಜೊತೆ ಅದು ಬೆಳ್ಳುಳ್ಳಿ ಜೊತೆ ಸೇರ್ಸ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿ ಆ ಜಾಗಕ್ಕೆ ಪಟ್ಟು ಹಾಕೋದ್ರಿಂದ ಸೊ ನಮ್ಗೆ ಏನಾಗುತ್ತೆ, ವಾತಗಳಿಂದ ಬರುವಂತ ರೋಗನ ವಾಸಿ ಮಾಡುವಂತ ಗುಣ ಇದೆ. ಇದನ್ನ ಆಹಾರವಾಗಿ ಏನು ಬಳಸಿಲ್ಲ, ಬಟ್ ಇದು ಔಷಧವಾಗಿ ಬಳಸಬಹುದು. ದನಗಳಿಗಂತೂ ತುಂಬಾ ಚೆನ್ನಾಗಿ, ದನ ಮತ್ತೆ ಮೇಕೆಗಳಿಗೆ ತುಂಬಾ ಅದ್ಭುತವಾಗಿರುವಂತ ಇದು. ಅದು ಆಕ್ಚುಲಿ ಇವೆಲ್ಲ ಹೈಬ್ರಿಡ್ ರೇಷ್ಮೆಗಳು. ಇದರಲ್ಲಿ ಒಂದು ಕಾಡು ವೆರೈಟಿ, ನಾಟಿ ವೆರೈಟಿ ರೇಷ್ಮೆ ಇದೆ ನನ್ನ ಹತ್ರ. ಇದೇನಪ್ಪಾ ಅಂದ್ರೆ ಹಣ್ಣುಗಳಂತೂ ಅದ್ಭುತವಾಗಿರುವಂತ ಹಣ್ಣು. ಇದ್ರ ಹಣ್ಣುಗಳು ತುಂಬಾ ಚೆನ್ನಾಗಿರುವಂತ ಹಣ್ಣುಗಳು. ಹಣ್ಣಿಗೋಸ್ಕರನೇ ಎರಡು ಇದನ್ನ ಬಿಟ್ಕೊಂಡಿದ್ದೀನಿ. ಈ ಕಡೆ ಒಂದು ಆ ಕಡೆ ಒಂದು ಹಣ್ಣುಗಳಿಗೋಸ್ಕರನೇ ಬಿಟ್ಕೊಂಡಿದ್ದೀನಿ. ಮತ್ತೆ ಇದರ ನಾವು ಕಾಫಿ ಟೀ ಕುಡಿಯೋದ್ರ ಬದಲು ಸೊ ಇದರ ಎಲೆಗಳ ಚಿಗುರು ಎಲೆಗಳನ್ನ ತೆಗೆದು ಸಾಂಬಾರು ಮಾಡ್ಬೋದು, ತಿನ್ಬೋದು. ಇದು ನಮ್ಗೆ ಎಡಿಬಲ್. ಇದನ್ನು ಮರಗಳಲ್ಲಿ ಬರುವಂತ ಎಡಿಬಲ್ ಲೀಫಿ ವೆಜಿಟಬಲ್ಸ್ ಇದನ್ನು. ಸೊ ಇದು ಅಷ್ಟೇ, ಇದು ಅದ್ಭುತವಾಗಿರುವಂತ ಸೊಪ್ಪು. ಇದನ್ನು ನೀವು ಕಷಾಯಗಳಿಗಂತೂ 7 ಮಾಡಿಸ್ತಂತ ಸೊಪ್ಪು. ಮಿನಿಮಮ್ ಅಂದ್ರೆ ಒಂದು 5 ರಿಂದ 6 ತರ ರೋಗಗಳನ್ನ ವಾಸಿ ಮಾಡುವಂತ ಗುಣ ಇದೆ ಅಂತ ಹೇಳ್ತಾರೆ ಇದರಲ್ಲಿ. ಬಟ್ ನಾನು ಬಳಸ್ತಾ ಇದ್ದೀನಿ, ಕಷಾಯಗಳಿಗೆ ಬಳಸ್ತೀನಿ. ಮತ್ತೆ ಬರ್ಕೆ ಸೊಪ್ಪಿನ ಜೊತೆ ಇದನ್ನ ಕಾಮನ್ ಆಗಿ ತಗೊಂಡೋಗ್ತೀನಿ. ಇದು ಹುರಿದು ಚಟ್ನಿ ಮಾಡಿರೋಂಥ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ತಿನ್ಲಿಕ್ಕೆ, ರೊಟ್ಟಿಗೆ ಸೂಪರ್. ಇದರಲ್ಲಿ ಕಾಡು ವೆರೈಟಿ ಹಾಕೊಳ್ಳಿ. ಕಾಡು ವೆರೈಟಿ ನನ್ನ ತೋಟದಲ್ಲಿ ಇದೆ. ಇದು ಚೆನ್ನಾಗಿ ಹಣ್ಣು ಬರುತ್ತೆ ಅನ್ನೋ ಉದ್ದೇಶಕ್ಕೆ ಇದು ಹಣ್ಣು ಹಾಕೊಂಡಿದ್ದೀನಿ. ಮೈಸೂರು ಲೋಕಲ್ ಅಂತ, ಮೈಸೂರು ರೇಷ್ಮೆ ಇದೆಯಲ್ಲ, ಮೈಸೂರು ರೇಷ್ಮೆ ತುಂಬಾ ಚಿಕ್ಕದಿದೆ, ಸಣ್ಣ ಎಲೆ, ಇದಕ್ಕಿಂತ ಸಣ್ಣ ಎಲೆ ಬರುತ್ತೆ. ಮೈಸೂರು ಲೋಕಲ್ ಅಂತ ಸಣ್ಣ ರೇಷ್ಮೆ ಕಡ್ಡಿ, ಆ ಎಲೆ ಅಂತೂ ಸಾಂಬಾರ್ಗೆ ಅಷ್ಟು ಅದ್ಭುತವಾಗಿರುವಂತ ಇದಾಗುತ್ತೆ. ಸೊ ಇದನ್ನ ನಾನು ಹಣ್ಣಿಗೋಸ್ಕರ ಇಟ್ಕೊಂತೀನಿ.